ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆಗಳು. ಕಳೆದ ದಿನಗಳಿಂದ ದಾವೀದನ ಕೀರ್ತನೆ 23ನೇ ಕೀರ್ತನೆಯಲ್ಲಿರುವಂಥ ವಚನಗಳ ಕುರಿತು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನವೂ ಕೂಡ ಮುಂದುವರಿಸಿ 23ನೇ ಕೀರ್ತನೆಯ 4ನೇ ವಚನ ಎ ಭಾಗವನ್ನು ನಾವು ಧ್ಯಾನಿಸೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: though I walk through the valley of the shadow of death, I will fear not evil. ನಾನು ಕಾರ್ಗತ್ತಲೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಈ ವಾಕ್ಯ ಮರಣದ ನೆರಳನ್ನು ವಿವರಿಸುತ್ತದೆ. ದ ವ್ಯಾಲಿ ಆಫ್ ದ ಶ್ಯಾಡೋ ಆಫ್ ಡೆತ್. ದಾವೀದ ಅರಣ್ಯದಲ್ಲಿ ಕುರಿಗಳನ್ನು ಕಾಯುವಾಗ ಅತ್ಯಂತ ಭಯಾನಕ ಹಾಗೂ ಸಂಕಷ್ಟಗಳ ಸಂದರ್ಭಗಳನ್ನು ಎದುರಿಸಿದ್ದಾನೆ. ಒಂದೆಡೆ ಕುರಿಗಳನ್ನು ಹಿಡಿಯಲು ತೋಳ ಸಿಂಹಗಳು ಬರುತ್ತಿವೆ, ಇನ್ನೊಂದೆಡೆ ತನ್ನ ಜೀವಕ್ಕೆ ಅಪಾಯಗಳು ಉಂಟಾಗುವಂಥ ಸ್ಥಿತಿಗತಿಗಳು ಬರುತ್ತಾ ಇವೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ಒಬ್ಬಂಟಿಗನಾಗಿ ಆತನು ಕುರಿ ಮಂದಿಯೊಟ್ಟಿಗೆ ಜೀವಿಸುತ್ತಾ ಇದ್ದಾನೆ. ಕೀರ್ತನೆಗಾರ ಇಲ್ಲಿ ಅಭಯಾರಣ್ಯದಲ್ಲಿ ಕಳೆಯುತ್ತಾ ಇದ್ದಾನೆ. ಬದುಕು ಭಯದಿಂದ ತುಂಬಿದೆ. ಜೀವನ ನಲುಗುವಂಥ ಪರಿಸ್ಥಿತಿಗಳು ಉಂಟಾಗಿದೆ. ಅಪಾಯಗಳು ಎದುರಾಗುತ್ತಿವೆ. ಕತ್ತಲೆಯಲ್ಲಿ ಅರಣ್ಯದಲ್ಲಿ ಕುರಿಗಳೊಟ್ಟಿಗೆ ಇರುವಾಗ ಆ ಭಯದಲ್ಲಿ ದೇವರನ್ನು ಆಶ್ರಯಿಸಿಕೊಂಡು ಪ್ರಾರ್ಥಿಸಿದಂಥ ಕೀರ್ತನೆ ಇದು. ದೇವರಿಂದ ರಕ್ಷಣೆಯನ್ನು ಅನುಭವಿಸುವಂಥ ದಾವೀದ ಹೇಳುವಂಥ ಮಾತು: ದೇವರೇ, ನೀನು ಹತ್ತಿರವಿರುವುದರಿಂದ ನನಗೆ ಯಾವ ಕೇಡುಗಳು ಅಪಾಯಗಳು ಬರಲಾರವು ಎಂಬಂಥ ಆ ಸ್ಪಷ್ಟ ನಂಬಿಕೆಯನ್ನು ಆಶೀರ್ವಾದವನ್ನು ಇಲ್ಲಿ ತಿಳಿಸುತ್ತಾ ಇದ್ದಾನೆ. ದೇವರ ಮೇಲಿರುವಂಥ ಅಚಲವಾದಂಥ ಭರವಸೆಯನ್ನು ದಾವೀದ ಇಲ್ಲಿ ತಿಳಿಸುತ್ತಾ ಇದ್ದಾನೆ. ಪ್ರಿಯರೇ, ಈ ವಾಕ್ಯ ಸಂದೇಶವನ್ನು ಕೇಳುವಂಥ ನಿಮ್ಮಲ್ಲಿಯೂ ಕೂಡ ನೀವು ಬೇರೆ ಬೇರೆ ಅಪಾಯಗಳಲ್ಲಿದ್ದೀರೋ, ಬೇರೆ ಬೇರೆ ಸಂಕಟಗಳಲ್ಲಿದ್ದೀರೋ, ಬೇರೆ ಬೇರೆ ಕತ್ತಲೆಯ ಭಯಾನಕದ ಅನುಭವಗಳಲ್ಲಿದ್ದೀರೋ, ಜೀವನದಲ್ಲಿ ಸೋತು ಹೋಗಿದ್ದೀರೋ, ಎದುರಿಸಲಾಗದಂಥ ಸಮಸ್ಯೆಗಳುಂಟೋ, ನಿಶ್ಚಿಂತೆಂದೇ ಇರು. ದೇವರು ನಿನಗೆ ಕುರುಬನಾಗಿದ್ದುಕೊಂಡು ಕಾರ್ಗತ್ತಿನಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರನೇ ಎಂಬುದಾಗಿದ್ದೆ ದಾವೀದನು ಪ್ರಾರ್ಥಿಸಿದಂತೆ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಯಾವುದು ಕೂಡ ನಿಮಗೆ ಹಾನಿ ಮಾಡದು. ಯಾಕೆಂದರೆ ದಾವೀದನು ಪ್ರಾರ್ಥಿಸಿದಂತೆ ಕಾರ್ಗತ್ತಲಿನ ಕಣಿವೆಯಲ್ಲಿ ಸ್ವಾಮಿ ನಮ್ಮ ಜೊತೆಗಿದ್ದಾನೆ, ಸ್ವಾಮಿ ನಮಗೆ ಹತ್ತಿರವಾಗಿದ್ದಾನೆ, ದೇವರ ಸಾನ್ನಿಧ್ಯ ನಮಗಿದೆ. ಇಂಥ ಭರವಸೆಯಲ್ಲಿ ಈ ಭೂಲೋಕ ಯಾತ್ರೆಯಲ್ಲಿ ನಾವು ಬಾಳೋಣ. ಕೀರ್ತನೆಗಾರ ದೇವರಿಂದ ಧೈರ್ಯ ಮತ್ತು ಸಾಂತ್ವನ ಹೊಂದಿದಂತೆ ನಾವು ಕೂಡ ನಮ್ಮ ಸ್ವಾಮಿಯಿಂದ ಧೈರ್ಯ ಮತ್ತು ಸಾಂತ್ವನವನ್ನು ಹೊಂದೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಆ ದಾವೀದನಿಗೆ ನೀನು ಹತ್ತಿರವಿದ್ದು ಸ್ವಾಮಿಯನ್ನು ತಪ್ಪಿಸಿ ಕಾಪಾಡಿದಂತೆ ನಮ್ಮನ್ನು ನೀನು ಕಾಪಾಡು. ನಮ್ಮ ಈ ಲೋಕ ಪ್ರಯಾಣದಲ್ಲಿ, ಈ ಲೋಕ ಪ್ರಯಾಸದಲ್ಲಿ ಸಂಕಟಗಳು, ನೋವುಗಳು, ನಿರಾಶೆಗಳು, ಅಪಾಯಗಳು ಬರುವಾಗ ಸ್ವಾಮಿ ಧೈರ್ಯದಿಂದ ಮುಂದೆ ಸಾಗಲು ಸಹಾಯ ಮಾಡು. ಹೇಗೆ ದಾವೀದನು ಧೈರ್ಯ ಮತ್ತು ಸಾಂತ್ವನವನ್ನು ನಿನ್ನಿಂದ ಹೊಂದಿ ಪ್ರಾರ್ಥಿಸಿದನೋ, ನಾವು ಕೂಡ ನಿನ್ನಿಂದ ಸ್ವಾಮಿ ಧೈರ್ಯವನ್ನು ಹೊಂದುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮ ಬದುಕಿನ ಕಾರ್ಗತ್ತಲೆಗಳು ಬರುವಾಗಲೂ ದೇವರೇ ನಿನ್ನ ಸಹಾಯವನ್ನು ಬೇಡುತ್ತೇವೆ, ನಿನ್ನ ಕರುಣೆಯನ್ನು ಬೇಡುತ್ತೇವೆ ಸ್ವಾಮಿ. ನೀನು ನಮ್ಮ ಜೊತೆಗೆ ಬಾ ಕರ್ತನೆ. ಪ್ರಾರ್ಥನೆ ಕೇಳೋಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.